ನಮಸ್ತೆ ಗುರುಜಿ. ನಮಸ್ತೆ. ನಾವು ಕುಣಿಗಲಿಂದ ರವೀಂದ್ರ ಅಂತ ಮಾತಾಡ್ತಾ ಇರೋದು ಗುರುಜಿ. ಕುಣಿಗಲಿಂದ ರವೀಂದ್ರ. ಹಾಂ ಗುರುಜಿ. ಓಕೆ. ಆರೋಗ್ಯವಾಗಿದ್ದೀರಾ ಗುರುಜಿ? ಹಾಂ, ಹೌದೌದು ಸರ್. ತಾವು? ಹಾಗೆ ನಿಮಗೆ ನಿಮ್ಮ ವಂಶಕ್ಕೆ ಭಗವಂತ ತುಂಬಾನೇ ಒಳ್ಳೇದು ಮಾಡಲಿ ಗುರುಜಿ. ಓಹೋ, ಸಿಕ್ಕಾಪಟ್ಟೆ ಒಳ್ಳೇದು ಮಾಡಲಿ. ಈ ಜನ್ಮ ಅಲ್ಲ, ನೆಕ್ಸ್ಟ್ ನೀವು ಎಷ್ಟೇ ಜನ್ಮದಲ್ಲಿ ನೀವು ಹುಟ್ಟು ಬಂದ್ರೂ ನಿಮ್ಗೆ ತುಂಬಾನೇ ಒಳ್ಳೇದು ಮಾಡಲಿ. ತುಂಬ ನೀವೇನು ಬಯಸ್ತೀರೋ ಎಲ್ಲವೂ ಸಿಗಲಿ ಸ್ವಾಮಿ. ಎಕ್ಸ್ಟ್ರಾರ್ಡಿನರಿ. ನೀವು ಹೇಳ್ತಾ ಇರೋದು ನನಗೆ ಸಾಕ್ಷಾತ್ ದೇವರು. ನನ್ನ ಜೀವನದಲ್ಲಿ ನೀವು ದೇವರು ಸ್ವಾಮಿ. ಪ್ರತಿಯೊಂದು ಕೂಡ ನನ್ನ ಹೆಜ್ಜೆ ಹೆಜ್ಜೆಗೂ ಕಣ್ಣಲ್ಲಿ ನೀರು ಬರ್ತೈತೆ. ಓ ರಾಮ, ಯಾಕೆ ಸರ್ ಇಷ್ಟೊಂದು ಉದ್ವೇಗ ಇದು? ಭಾವೋದ್ವೇಗ. ಪ್ರತಿಯೊಂದು ಏಕೆಂದ್ರೆ ನನಗೆ ಫೋನ್ ಮಾಡಿದಾಗಲ್ಲ, ಇಲ್ಲಪ್ಪ ಈ ಥರ ಮಾಡ್ಕೋ ಈ ಥರ ಮಾಡ್ಕೋ ಅಂತ ಹೇಳಿ 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 ನನ್ನ ತಿದ್ದಿ ತೀಡ್ಬಿಟ್ರಿ ಸ್ವಾಮಿ ನೀವು. ಫೋನ್ ಮಾಡಿದ್ರ ನಮಗೆ? ಖಂಡಿತ ಸ್ವಾಮಿ. ಪ್ರತಿಯೊಂದು ಟೈಮ್ಗೂ ಪ್ರತಿಯೊಂದು ಮನೇನ ಚೇಂಜ್ ಮಾಡ್ಬೇಕಾದ್ರೂ ನಿಮ್ಮನ್ನ ಕೇಳ್ತಾ ಇರ್ತೀನಿ. ಹೌದಾ? ಮೊದಲು ಕಾಂಟ್ಯಾಕ್ಟ್ ಮಾಡಿದ್ರೆ ಹಂಗಾರೆ? ಸಿಕ್ಕಾಪಟ್ಟೆ ಮಾಡಿದ್ದೀನಿ ಗುರುಜಿ. ಏನೋ ನಮ್ಮ ಮನೆಯವರಿಗೆಲ್ಲ ತುಂಬಾನೇ ಜ್ಞಾಪನ ಇರಲ್ಲ. ನನ್ನಂತರ 100 ಜನ ಸ್ವಾಮಿ. ನಿಮ್ಗೆ ನೀವು ದೇವರು. ನಿಜ ನಿಜ. ನಿಮ್ಮ ವಿದ್ಯೆಗೆ ನಾವು ನಿಜ ನಾವು ಯಾವಾಗಲೂ ಚಿರಋಣಿ ಸ್ವಾಮಿ. ನನ್ನ ಎದೆಯಲ್ಲಿ ತುಂಬ್ಕೊಬಿಟ್ಟಿದ್ರಿ. ಯಾಕೆಂದ್ರೆ ಪ್ರತಿಯೊಂದು ಮೂಮೆಂಟು ಕೂಡ ಹೇಳ್ತೀರಿ, ಇಲ್ಲಪ್ಪ ಇದೇ ಥರ ಆಗ್ತದೆ, ಇದೇ ಥರ ಅವಮಾನ ಆಗ್ತದೆ, ಇದೇ ಥರ ಲೈಫಲ್ಲಿ ಸಫರಿಂಗ್ ಪಡ್ತಾರೆ, ಈ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿ ಮಗು ಥರ ಎಕ್ಸ್ಟ್ರಾರ್ಡಿನರಿ ಸ್ವಾಮಿ. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ತುಂಬ ಒಳ್ಳೇದಾಗಲಿ. ಭಗವಂತ ನಿಮಗೆ ಸಾಕಾಗಷ್ಟು ಏನು ಕೇಳ್ತೀರೋ ಸಾಕಾಗಷ್ಟು ಭಗವಂತ ಕೊಡಲಿ ಸ್ವಾಮಿ. ಚೆನ್ನಾಗಿರಲಿ. ಬ್ರಹ್ಮಾಂಡ ಶಕ್ತಿನ ನಿಮ್ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ನಮ್ಮಂತ ಹೊಂದಿರೋರಿಗೆ ವಾಟ್ಸಪ್ ಗುರುಜಿ, ವಾಟ್ಸಪ್. ಥ್ಯಾಂಕ್ ಯು ಸರ್. ಏನು ಮಾಡ್ತಾ ಇದ್ದೀರಿ ಯಾವುದು ತಾವು? ಸ್ವಾಮಿ ನಾನು ವ್ಯವಸಾಯ ಗುರುಜಿ. ಓಕೆ. ಮನೆ ಸ್ವಲ್ಪ ಅದೇ ಹೇಳಿದ್ನಲ್ಲ, ಈಗ ಮೊನ್ನೆ 3 ದಿನದಲ್ಲಿ ಫೋನ್ ಮಾಡಿದ್ದೆ. ಆಗ್ನೇ ಹೌದು. ಅಗ್ನಿ ಮೂಲೆಯಲ್ಲಿ ಅಡ್ಗೆ ಮನೆಯಲ್ಲಿ ವಾಯು ಇದು ಏನೋ ಈಶಾನ್ಯ ಮೂಲೆಯಲ್ಲಿ ಸ್ಟವ್ ಉರಿತಿತ್ತು. ಶಿಫ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ಶಿಫ್ಟ್ ಮಾಡೋದು ನೀವು ಹೇಳಿದ್ರಿ. ಗಂಡ ಹೆಂಡತಿ ಚೆನ್ನಾಗಿರೋರ. ಸುಮ್ಮನೆ ಏನು ಸಣ್ಣ ಸಣ್ಣ ವಿಷಯಕ್ಕೆ ಜಗಳಕ್ಕಾಯ್ತಿದ್ದು ನಾನು ನನ್ನ ಮಿಸ್ಸಸ್ಸು. ನೀವು ಹೇಳಿದ್ದು ಖಂಡಿತ ಸತ್ಯ ಗುರುಜಿ. ತುಂಬಾ ನನ್ನ ಕೃತಜ್ಞತೆ ಹೇಳಿ ನನ್ನೊಂದು ನನ್ಗೆ ಇನ್ನೇನು ಹೇಳೋಕೆ ಸಾಧ್ಯ ಇಲ್ಲ. ನಾವು ದೇವರಲ್ಲ ಗುರುಜಿ, ನೀವೇ ದೇವರು. ನಮ್ಮಲ್ಲಿ ಏನಿರೋದು ಅಂದ್ರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಕೇಳೋದಷ್ಟೇ. ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ತುಂಬಾನೇ ಒಳ್ಳೇದಾಗ್ಲಿ, ಭಗವಂತ ಕಾಪಾಡಲಿ. ನೀವೇನು ಬಯಸ್ತಿರೋ ಎಲ್ಲ ಸಿಕ್ಲಿ. 100 ಮನೆನ, ಸಾವಿರಾರು ಮನೆನ, ಲಕ್ಷಾಂತರ ಕುಟುಂಬನ ಬದಲಾಯಿಸಿದ್ದೀವಿ. ಒಬ್ಬೊಬ್ರು ವಿಡಿಯೋ ನೋಡಿ ಬದಲಾಯಿಸ್ತಾರೆ, ಒಬ್ಬೊಬ್ರು ನಿಮ್ಮ ಜೊತೆ ಬದಲಾಯಿಸ್ತಾರೆ. ನೀವೇ ಒಂದ್ಸಲ ಹೋಗಿ ಮಾತಾಡ್ತೀರಾ. ಈ ನಿಮ್ಮ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ ಗುರುಜಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ಅದು ಭಗವಂತನ ಪ್ರೇರಣೆ ಅವೆಲ್ಲಾನು. ಖಂಡಿತ ಖಂಡಿತ. ನೀವು ಹೇಳ್ತೀರಿ, ನಮ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದೀರಿ. ಒಂದಿನ 3/4 ಗಂಟೆನೇ ಮಾತಾಡಿದ್ರಿ. ನಾನೊಬ್ಬ ಟೈಲರು, ನನಗೇನು ಗೊತ್ತಿರಲಿಲ್ಲ, ನಾನೊಬ್ಬ ಏನೇನೋ ಕಲ್ತ್ಕೊಂಡು ನಾನು ಈ ಲೆವೆಲ್ಗೆ ಬಂದೆ ಅಂತ ಹೇಳಿದ್ರಿ. ನಿಮ್ಮ ತುಂಬಾನೇ ನಮಗೆ ಅಭಿಮಾನಿ. ಆದ್ರೆ ನಾನು ಇನ್ನು ತುಂಬಾ ಅಭಿಮಾನಿ ಗುರುಜಿ. ನಾನು ನೆನ್ಸ್ಕೊಳ್ತಿರೋ ದಿನ ಇಲ್ಲ. ಪ್ರತಿ ದಿನನೂ ನಾನು ನೆನ್ಸ್ಕೊತೀನಿ. ಆ ಭಗವಂತನ ಹೆಂಗೆ ನೆನ್ಸ್ಕೊತೀನೋ ಅದೇ ಥರ ನಿಮ್ಮನ್ನು ನಾನು ಸ್ಮರಣೆ ಮಾಡ್ತಾ ಇರ್ತೀನಿ. ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ. ನೋಡಿದ್ದು ಏನೋ ಒಂದು ಹೊಸ ಕಲಿತಾ ಇರ್ತೀನಿ. ಇನ್ನೂ ಏನೋ ಇದೆ ಅಂತ ನೋಡ್ತಾ ಇರ್ತೀನಿ ಗುರುಜಿ. ಓಕೆ ಓಕೆ. ನೀವೇನು ಮಾಡಬೇಕು, ಅಟ್ಲೀಸ್ಟು ಕೆಲವು ಮನೆಗಳನ್ನ ತಿಳ್ಕೊಂಡು, ಕೆಲವು ಮನೆಗಳನ್ನ ಇದೇ ಥರ ಏನಾರು ಮಿಸ್ಟೇಕ್ಸ್ ಇದ್ರೆ ಅಲ್ಲೆಲ್ಲ ಸರಿ ಮಾಡಿಬಿಡಿ. ಹೌದೌದು ಗುರುಜಿ. ಅಂದ್ರೆ ನಂಬಲ್ಲ ಗುರುಜಿ. ಒಬ್ಬೊಬ್ರು ಇವನು ಏನ್ ಗೊತ್ತು ಹಂಗೆ ಹಿಂಗೆ ಅಂತದೆ. ಅಂದ್ರೆ ನಂಬಿಕೆ ಇದೆ ಅವ್ರಿಗೆ ಹೇಳ್ರಿ ಸಾಕು. ಹೌದೌದು. ಯಾರು ಅನುಭವಿಸಿರ್ತಾರೋ ಖಂಡಿತ ವಾಸ್ತು ಅನ್ನೋದು ಖಂಡಿತ ಗುರುಜಿ. ದೇವ್ರಿದ್ದಂಗೆ ಮನೆ ಯಾವಾಗ್ಲೂ ಹೇಳ್ತೀರಾ, ತಾಯಿ ಇದ್ದಂಗೆ. ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿ ನಿಮ್ಗೆ ಚೆನ್ನಾಗಿ ಕೊಡ್ತಾಳೆ ಅಂತ. ಹೌದೌದು. ತುಂಬಾ ನಮಗೆ ಆ ಮಾತು ತುಂಬಾ ಹತ್ರ ಆಯ್ತು. ತುಂಬಾ ಹೃದಯಕ್ಕೆ ತುಂಬಾ ದುಃಖ ಆಯ್ತು ಗುರುಜಿ. ಒಳ್ಳೇದಾಗುತ್ತೆ, ಡೋಂಟ್ ವರಿ. ಕೈ ಹಿಡಿತಾನೆ ದೇವ್ರ ನಂಬಿ ಸಾಕು, ಅಷ್ಟೇ ನಾನು ಹೇಳೋದು. ಸರಿ ಗುರುಜಿ. ಗುರುಜಿ ನಾನು ಇವಾಗ ಹೇಗಿದೆ ಅವಾಗ್ಲೂ ಇವಾಗ? ಪ್ರತಿಯೊಂದು ಎಲ್ಲನೂ ಚೇಂಜ್ ಮಾಡಿದೆ. ಈಶಾನ್ಯ ಮೂಲದಿಂದ ಹಿಡ್ದು ವಾಯು ಮೇಲೆ ಸಿಂಟ್ಯಾಕ್ಸ್ ಇತ್ತು ಮೇಲ್ಗಡೆ, ಅದನ್ನ ತೆಗೆದು ಹಾಕಿದ್ರಿ. ಪಶ್ಚಿಮ ಆಗ್ನೇಯಕ್ಕೆ ನೈಋತ್ಯಕ್ಕೆ ಇಕ್ಸಿದ್ರಿ. ಅದಾದ್ಮೇಲೆ ನೈಋತ್ಯದಲ್ಲಿ ನಮ್ಮ ಮನೆ ಬಾಗ್ಲಿತ್ತು, ಓಪನ್ ಬಾಗ್ಲು, ಅದು ಮುಚ್ಚಿಸಿದ್ರಿ. ಅದಾದ್ಮೇಲೆ ಲಾಸ್ಟ್ ಇದು ನನ್ನ ಅಗ್ನಿ ಮೂಲೆಯಲ್ಲಿ, ವಾಯು ಮೂಲೆಯಲ್ಲಿ ಪೂಜೆ ಇದು ಅಡುಗೆ ಮಾಡ್ತಿದ್ದು. ಯಾವ ಕೆಲಸ ಮಾಡಿದ್ರು ಏನು ಬುದ್ಧಿವಂತ ಇನ್ನೇನು ಸಿಗ್ತದೆ ಅನ್ನೋಷ್ಟರಲ್ಲಿ ಮಾಯ ಬಡುತ್ತದೆ ಗುರುಜಿ. ಅದು ಎಫೆಕ್ಟ್ ಇದೆ. ಬೇಡ ಇಲ್ಲಿಗೆ ಇಕ್ಕು ಅಂತ ಹೇಳಿದ್ರಿ. ಮನೆಯಲ್ಲಿ ಸಮಥಿಂಗ್ ಅಂದರೆ
ಯಾವ್ದಾರ ಕಷ್ಟ ಇದ್ದಾಗ ಎಲ್ಲ ಮನೇಲಿ ಗಲಾಟೆ ಬರೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆದ್ರೂ ಮನೇಲಿ ಬೈತಾರೆ, ಜಗಳ ಕಾಯ್ತಾರೆ. ಹ್ಞೂ ಎಲ್ಲವೂ ಕ್ಲಿಯರ್ ಆಗಲಿ ಅಂತ ಈ ಲಾಸ್ಟು ಮಾಡಿದ್ದೆ ಗುರುಜಿ. ಅದರಿಂದ ನೆನೆಸ್ಕೊಂಡು ನನ್ನ ಎಷ್ಟು ದಿನ ಆಯಿತು ಮಾಡಿಕೊಂಡು? ಈಗ ನಾಳೆಯಿಂದ ಅಲ್ಲಿ ಪೂಜೆ ಮಾಡಬೇಕು, ಅಲ್ಲಿ ಅಡುಗೆ ಮಾಡ್ಬೇಕು ಗುರುಜಿ. ನಿನ್ನೆ ಇನ್ನ ಇವಾಗ ರೆಡಿ ಮಾಡ್ಕೊಂಡಿರೋದಾ? ಹೌದು ಗುರುಜಿ. ಓಕೆ ಇನ್ನ ಟೈಮ್ ಇದೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಇವತ್ತು ಮಾಡಿದ ತಕ್ಷಣ ನಾಳೆನೇ ಒಳ್ಳೇದಾಗೋದಲ್ಲ, ಇದು ಮನೆ ಇದು. ಓಕೆ, ಇಟ್ ವಿಲ್ ಟೇಕ್ ಟೈಮ್. ಇನ್ನು ಒಂದೊಂದೇ ಒಳ್ಳೇದಾಗ್ತಾನೆ ಇರ್ತದೆ. ಒಂದೊಂದು ಮೆಟ್ಲೆ ಹತ್ತಿ ಇನ್ನು ಮುಂದೆ. ಸರಿ ಗುರುಜಿ. ಇನ್ನು ಮುಂದೆ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡಲಿ. ಓಕೆ, ಚಿಕ್ಕದಾಗಿ ಒಂದು ಪೂಜೆ ಮಾಡಿಸಿ ಎಲ್ಲ ಫೈನಲ್ ಆದಮೇಲೆ. ಎಲ್ಲ ಫೈನಲ್ ಆಯ್ತು ಗುರುಜಿ. ಅದೇ ಚಿಕ್ಕದಾಗಿ ಒಂದು ನವಗ್ರಹ ಶಾಂತಿ ಮಾಡಿಸಿ ಸ್ವಾಮಿಗಳು ಕರೆದು. ಸರಿ ಗುರುಜಿ. ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ಸ್ ಗುರುಜಿ. ಓಕೆ ನಮಸ್ಕಾರ.